Hello students. Up to now we done with what CSS. From this class we need to go with JavaScript. Okay. What exactly JavaScript? JavaScript ಏನು ಮಾಡುತ್ತೆ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ. ಸೊ ಬೆಟರ್ ಸ್ಟಾರ್ಟ್ ವಿತ್ ಸಮ್ ಬೋರ್ಡ್ ವರ್ಕ್. ಸಿ JavaScript. ಓಕೆ. ಏನು JavaScript? ಫಸ್ಟ್ ಬಂದ್ಬಿಟ್ಟು JavaScript ಇಸ್ ಎ programming language. Okay. So what kind of programming language it is? Object oriented programming language. Object oriented programming language. So where and all we are using this JavaScript? We are using purely in web application development. Web application development. ಸೊ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂತ ಅಂದಾಗ ನಮ್ಮ ಏನು ತಲೆಯಲ್ಲಿ ಬರುವಂಥ ಪ್ರಶ್ನೆಗಳು ವೆದರ್ ಇನ್ ಕ್ಲೈಂಟ್ ಸೈಡ್ ಆರ್ ಇನ್ ಸರ್ವರ್ ಸೈಡ್, ಯಾವ ಕಡೆ ಯೂಸ್ ಮಾಡ್ತೀವಿ ನಾವು? ವಿ ಆರ್ ಯೂಸಿಂಗ್ ಇನ್ ಬೋತ್ ಸೈಡ್ಸ್. ಜಾವಾಸ್ಕ್ರಿಪ್ಟ್ನ ಕ್ಲೈಂಟ್ ಸೈಡಲ್ಲೂ ಯೂಸ್ ಮಾಡ್ತೀವಿ, ಸರ್ವರ್ ಸೈಡಲ್ಲೂ ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಗೆಟಿಂಗ್ ಕ್ಲೈಂಟ್ ಸೈಡ್ ಅಂತ ಅಂದರೆ ಜಾವಾಸ್ಕ್ರಿಪ್ಟ್ ಎಲ್ಲಿ ರನ್ ಆಗುತ್ತೆ? ಅಫ್ಕೋರ್ಸ್ ಬ್ರೌಸರ್ ಅಲ್ಲಿ ರನ್ ಆಗುತ್ತೆ. ಸರ್ವರ್ ಸೈಡ್ ಅಂತ ಅಂದ್ರೆ ಸರ್ವರ್ ಅಲ್ಲಿ ರನ್ ಆಗುತ್ತೆ, ವಿಚ್ ಮೈಟ್ ಬಿ ಎನಿ ಸರ್ವರ್, ಇಂಟರ್ನೆಟ್ ಇನ್ಫಾರ್ಮೇಶನ್ ಸರ್ವರ್, ಅಪಾಚೆ, ಟಾಮ್ ಕ್ಯಾಟ್, ವಾಟ್ ಎವರ್ ಇಟ್ ಮೈಟ್ ಬಿ. ಗಾಟ್ ಇಟ್? ಸೊ ಲೇಟರ್ ಜಾವಾಸ್ಕ್ರಿಪ್ಟ್ ಏನ್ ಕೆಲಸ ಮಾಡುತ್ತೆ? ವಾಟ್ ಆಕ್ಚುಲಿ ಜಾವಾಸ್ಕ್ರಿಪ್ಟ್ ಈಸ್ ಡೂಯಿಂಗ್? ಸಿ which JavaScript changes HTML, static HTML, ಸ್ಟ್ಯಾಟಿಕ್ ಆಗಿರೋ HTML ನ ಡೈನಮಿಕ್ ಆಗಿ ಏನ್ ಮಾಡುತ್ತಪ್ಪ ಇದು ಅಂತ ಅಂದ್ರೆ ಚೇಂಜ್ ಮಾಡುತ್ತೆ. ವಾಟ್ ಯು ಮೀನ್ ಬೈ ಸ್ಟ್ಯಾಟಿಕ್? ನಾಟ್ ಚೇಂಜ್ಡ್, ನಾಟ್ ಚೇಂಜಿಂಗ್. ಡೈನಮಿಕ್ ಅಂತ ಅಂದ್ರೆ ಚೇಂಜಿಂಗ್. ಸೊ ಇವಾಗ ಒಂದು HTML ಕಂಟೆಂಟ್ ಅಂತ ಅಂದ್ರೆ ಅದು ಸ್ಟ್ಯಾಟಿಕ್ ಆಗಿರುತ್ತೆ, ಅದನ್ನ ನಾವು ಡೈನಮಿಕ್ ಆಟ್ರಿಬ್ಯೂಟ್ನ ಆ್ಯಡ್ ಮಾಡಬೇಕು, ಅದು ಚೇಂಜ್ ಆಗ್ತಾ ಇರಬೇಕು ಡಿಪೆಂಡಿಂಗ್ ಅಪಾನ್ ಅವರ್ ನೀಡ್. ಸೊ ಅವಾಗ ನಾವೇನ್ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ವಿ ನೀಡ್ ಟು ಗೋ ಫಾರ್ HTML ಪ್ಲಸ್ ಜಾವಾಸ್ಕ್ರಿಪ್ಟ್. ಓಕೆ. ಇದ್ರ ಜೊತೆ ನಮಗೆ ಸ್ಟೈಲ್ಸ್ ಬೇಕಪ್ಪ ಅಂತಂದ್ರೆ ವಿ ಯೂಸ್ ಟು ಗೋ ಫಾರ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್, ದಟ್ ಈಸ್ ನಥಿಂಗ್ ಬಟ್ CSS. Okay, this is what the combination which is presently running. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಹಾಗಾಗಿ ಜಾವಾಸ್ಕ್ರಿಪ್ಟು ಏನ್ ಮಾಡುತ್ತೆ? ಸ್ಟ್ಯಾಟಿಕ್ ಆಗಿರೋ HTML ನ ಡೈನಮಿಕ್ ಆಗಿ ಏನ್ ಮಾಡುತ್ತೆ? ವಿಚ್ ಈಸ್ ಗೋಯಿಂಗ್ ಟು ಬಿ ವಾಟ್ ಮೇಕ್ ಬಿಹೇವ್ HTML ಇನ್ ಎ ಡೈನಮಿಕ್ ವೇ. ಗಾಟ್ ಇಟ್? ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಜಾವಾಸ್ಕ್ರಿಪ್ಟ್ ಈಸ್ ಗೋಯಿಂಗ್ ಟು ಡೂ. ಓಕೆ. ಇಷ್ಟು ಇಂಟ್ರಡಕ್ಷನ್ ನಾನು ಜಾವಾಸ್ಕ್ರಿಪ್ಟ್ ಬಗ್ಗೆ ಕೊಡ್ತೀನಿ. ಇವಾಗ ನಾವು ಡೈರೆಕ್ಟ್ಲಿ ವಿ ನೀಡ್ ಟು ಗೋ ವಿತ್ ಸಮ್ ಆಫ್ ವಾಟ್ ದಿ ಪ್ರೀಡಿಫೈನ್ಡ್ ನೋಟ್ಸ್. ಇದರಲ್ಲಿ ಎಲ್ಲಾ ಪಾಯಿಂಟ್ಸ್ ನಾನು ಏನ್ ಮಾಡ್ತಾ ಹೋಗಲ್ಲ, ಕವರ್ ಮಾಡ್ತಾ ಹೋಗಲ್ಲ, ಬಟ್ ದಿ ಥಿಂಗ್ ಈಸ್ ಮೈನ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನ ಹೇಳ್ತಾ ಹೋಗ್ತೀನಿ, ಬಿಕಾಸ್ ದಿಸ್ ಇಸ್ ವಾಟ್ ಡ್ಯಾಮ್ ಥಿಯರಿ ಕಂಟೆಂಟ್. ಬೆಟರ್ ರೀಪ್ರೊಡ್ಯೂಸ್ ಮಾಡೋ ಪರ್ಪಸ್ಗೆ ದಿಸ್ ಇಸ್ ವೆಲ್ ಅಂಡ್ ಗುಡ್. ಸೊ ಇವಾಗ ನೋಡ್ತಾ ಹೋಗೋಣ ಏನ್ ಹೇಳ್ತಾ ಇದ್ದಾರೆ. ರೀಪ್ರೊಡ್ಯೂಸ್, ಐ ಮೀನ್ ಟು ಸೇ ಆನ್ ದಿ ಪೇಪರ್. ಗಾಟ್ ಇಟ್? ಸೊ ವಾಟ್ ಈಸ್ ಜಾವಾಸ್ಕ್ರಿಪ್ಟ್? It is a programming language. Then they are calling it as loosely typed programming language. ಇದರ ಬಗ್ಗೆ ನಾವು ಸದ್ಯ ಏನೋ ಡಿಸ್ಕಸ್ ಮಾಡೋದು ಬೇಡ. ವಾಟ್ ಯು ಮೀನ್ ಬೈ ಲೂಸ್ಲಿ ಟೈಪ್ಡ್ ಅನ್ನೋದನ್ನ ಇನ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನೋಡೋಣ ನಾವು. ನೆಕ್ಸ್ಟ್ ಬಂದ್ಬಿಟ್ಟು ಜಾವಾಸ್ಕ್ರಿಪ್ಟ್ ಈಸ್ ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ. ನಾವು ಇವಾಗ ಈಗ ತಾನೇ ಡಿಸ್ಕಸ್ ಮಾಡಿರೋ ಪ್ರಕಾರ ಜಾವಾಸ್ಕ್ರಿಪ್ಟ್ ರನ್ಸ್ ಬೋತ್ ಇನ್ ಕ್ಲೈಂಟ್ ಸೈಡ್ ಅಂಡ್ ಸರ್ವರ್ ಸೈಡ್. ಇಲ್ಲಿ ಹಾಗಾದ್ರೆ ಕ್ಲೈಂಟ್ ಸೈಡ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿ, ಎಸ್, ಅರ್ಲಿಯರ್ ಜಾವಾಸ್ಕ್ರಿಪ್ಟ್ ಗ್ರೇಟ್ಲಿ ಯೂಸ್ಡ್ ಫಾರ್ ಕ್ಲೈಂಟ್ ಸೈಡ್ ಪ್ರೊಸೆಸಿಂಗ್. ಸೊ ಇತ್ತೀಚೆಗೆ ಏನ್ ಮಾಡ್ತಾರೆ, ವಿ ಕ್ಯಾನ್ ಏಬಲ್ ಟು ರನ್ ಜಾವಾಸ್ಕ್ರಿಪ್ಟ್ ಇನ್ ಸರ್ವರ್ ಸೈಡ್ ಆಲ್ಸೋ. ಗಾಟ್ ಇಟ್? ಸೊ ಹಾಗಾಗಿ ಇವಾಗ ಈ ಪಾಯಿಂಟ್ ನ ನಾವು ಎನ್ಹೆನ್ಸ್ ಮಾಡೋದಾದ್ರೆ, ಮುಂಚೆ ಇದು ಸತ್ಯ, ಇವಾಗ ಇದು ಅರ್ಧ ಸತ್ಯ. ಓಕೆ. ಕ್ಲೈಂಟ್ ಸೈಡ್ ಹೌದು, ಸರ್ವರ್ ಸೈಡ್ ಹೌದು. ಜಾವಾಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ಸ್ ಇನ್ ಯೂಸರ್ಸ್ ಬ್ರೌಸರ್.
ಕ್ಲೈಂಟ್ ಸೈಡ್ ಆಗಿದ್ರೆ ಬ್ರೌಸರ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ, ಸರ್ವರ್ ಸೈಡ್ ಆಗಿದ್ರೆ ಅಫ್ಕೋರ್ಸ್ ಸರ್ವರ್ಗಳಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜಾವಾ ಸ್ಕ್ರಿಪ್ಟ್ ಇಂಟ್ರಾಕ್ಟ್ ವಿತ್ HTML ಎಲಿಮೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಇವಾಗ ಜಾವಾ ಸ್ಕ್ರಿಪ್ಟ್ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ ಸ್ಟ್ಯಾಟಿಕ್ ಆಗಿರೋ HTML ನ ಡೈನಮಿಕ್ ಆಗಿ ಬಿಹೇವ್ ಮಾಡೋ ತರ ಮಾಡುತ್ತೆ ಅಂದ್ರೆ ಅಫ್ಕೋರ್ಸ್ ಇಟ್ ಈಸ್ ಇಂಟ್ರಾಕ್ಟಿಂಗ್ ವಿತ್ HTML. ಓಕೆ, ಜಾವಾ ಸ್ಕ್ರಿಪ್ಟು HTML ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಅದಕ್ಕೆ ಒಂದು ಮಧ್ಯದಲ್ಲಿ ಬ್ರಿಡ್ಜ್ ಆಗಿ ಕೆಲಸ ಮಾಡೋದು ಯಾವ್ದಪ್ಪ ಅಂದ್ರೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತ. ಅದನ್ನ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನೋಡೋಣ. ವೈ ಜಾವಾ ಸ್ಕ್ರಿಪ್ಟ್, ಏನಕ್ಕೆ ಜಾವಾ ಸ್ಕ್ರಿಪ್ಟ್ ಬೇಕು ಅನ್ನೋದಾದ್ರೆ, ಮೋಸ್ಟ್ ಆಫ್ ದಿ ಕೇಸಸ್ ಜಾವಾ ಸ್ಕ್ರಿಪ್ಟ್ ನ ನಾವು ಸರ್ವರ್ ಸೈಡ್ ಅಲ್ಲಿ ಯೂಸ್ ಮಾಡೋದ್ರಿಂದ, ಜಾವಾ ಸ್ಕ್ರಿಪ್ಟ್ ನ ನಾವು ಕ್ಲೈಂಟ್ ಸೈಡ್ ಅಲ್ಲಿ ಯೂಸ್ ಮಾಡೋದ್ರಿಂದ ಅನ್ನೆಸೆಸರಿ ಅನ್ವಾಂಟೆಡ್ ರಿಸಲ್ಟ್, ಇನ್ವ್ಯಾಲಿಡೇಟೆಡ್ ರಿಸಲ್ಟ್ಸ್ ಅಥವಾ ವ್ಯಾಲ್ಯೂ ಅಲ್ಲದೆ ಇರುವಂತಹ ಡೇಟಾನ ನಾವು ಸರ್ವರ್ಗೆ ಕಳಿಸೋದನ್ನ ತಪ್ಪಿಸ್ಬೋದು. ಹಾಗಾಗಿ ಸುಮ್ಮನೆ ಸರ್ವರ್ಗೆ ಒಂದು ರಿಕ್ವೆಸ್ಟ್ ಹೋಗೋದು, ಇನ್ವ್ಯಾಲಿಡ್ ಡೇಟಾ ಕಳಿಸೋದು, ಅಲ್ಲಿಂದ ರೆಸ್ಪಾನ್ಸ್ ಬರೋದು, ದಟ್ ಈಸ್ ವಾಟ್ ಇನ್ವ್ಯಾಲಿಡ್ ಡೇಟಾ ಅನ್ನೋದು, ಆ ತರ ರಗಳೆಗಳೇನಾಗುತ್ತೆ ಕಡಿಮೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜಾವಾ ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ಸ್ ಆನ್ ಎನಿ OS ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಓಕೆ, ಜಾವಾ ಸ್ಕ್ರಿಪ್ಟ್ ಎಲ್ಲ OS ಅಲ್ಲೂ ಏನಾಗುತ್ತೆ ರನ್ ಆಗುತ್ತೆ. ಸೊ ನಾವು ಮುಂಚೆನೆ ಹೇಳಿದಾಗೆ ಜಾವಾ ಸ್ಕ್ರಿಪ್ಟ್ ನ ಎಲ್ಲಿ ಯೂಸ್ ಮಾಡ್ತೀವಿ, ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಎಲ್ಲೇ ಇಲ್ಲ. ಐ ಮೀನ್ ಟು ಸೇ ಬರೀ PHP ಜೊತೆ ಯೂಸ್ ಮಾಡಬೇಕು, ಬರೀ ಜಾವಾ ಜೊತೆ ಯೂಸ್ ಮಾಡಬೇಕು, ಬರೀ C# ಜೊತೆ ಯೂಸ್ ಮಾಡಬೇಕು. ದೇರ್ ಇಸ್ ನೋ ಸಚ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಜಾವಾ ಸ್ಕ್ರಿಪ್ಟ್ ಈಸ್ ಓಕೆ ವಿತ್ ರೆಸ್ಪೆಕ್ಟ್ ಟು ಎನಿ ಲ್ಯಾಂಗ್ವೇಜ್. Got it. Next ಬಂದ್ಬಿಟ್ಟು JavaScript increases the performance of web page due to client side execution. ಕ್ಲೈಂಟ್ ಸೈಡ್ ಅಲ್ಲಿ ನಾವು JavaScript ನ ಯೂಸ್ ಮಾಡೋದ್ರಿಂದ ಅನ್ನೆಸೆಸರಿ ಸರ್ವರ್ಗೆ ಕಾಲ್ ಹೋಗೋದು ಬರೋದು ತಪ್ಪುತ್ತೆ. ಹಾಗಾಗಿ ಪರ್ಫಾರ್ಮೆನ್ಸ್ ಏನಾಗುತ್ತೆ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೆನಿ JavaScript ಬೇಸ್ಡ್ ಅಪ್ಲಿಕೇಶನ್ ಫ್ರೇಮ್ವರ್ಕ್ಸ್ ಆರ್ ಅವೈಲೇಬಲ್ ಇನ್ ದಿ ಮಾರ್ಕೆಟ್ ಟು ಕ್ರಿಯೇಟ್ ಸಿಂಗಲ್ ಪೇಜ್ ವೆಬ್ ಅಪ್ಲಿಕೇಶನ್ಸ್. ಎಕ್ಸಾಂಪಲ್ Exact.js, AngularJS, Knockout.js, ಇವಾಗ React.js ಇದೆ, ಬ್ಲೇಸರ್ ಅಂತ ಇದೆ. ದೀಸ್ ಆರ್ ವಾಟ್ ಡಿಫ್ರೆಂಟ್ ಫ್ರೇಮ್ವರ್ಕ್ಸ್, ಫ್ರಂಟ್ ಎಂಡ್ ಫ್ರೇಮ್ವರ್ಕ್ಸ್ ಅಥವಾ UI ಫ್ರೇಮ್ವರ್ಕ್ಸ್. ಇವುಗಳ ಬಗ್ಗೆ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತು ಜಾವಾ ಸ್ಕ್ರಿಪ್ಟ್ಗೆ ತುಂಬಾ ಏನಪ್ಪಾ ಒಂದು ಡಿಮ್ಯಾಂಡ್ ಇದೆ ಅನ್ನೋದಕ್ಕೆ ಕಾರಣ ಏನಪ್ಪಾ ಅಂತಾರೆ ಈ ತರ ಫ್ರೇಮ್ವರ್ಕ್ಸ್ಗಳು. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾಂಟೇಜಸ್ ಆಫ್ ಜಾವಾ ಸ್ಕ್ರಿಪ್ಟ್. ಮುಂಚೆನೆ ಹೇಳಿದಾಗೆ ಇದು ಏನು ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ. ಕಂಪೈಲ್ಡ್ ಅಂಡ್ ಇಂಟರ್ಪ್ರಿಟೆಡ್ ಅಂತ ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ. ನೆಕ್ಸ್ಟ್ ಇದನ್ನ ನಾವು HTML ಜೊತೆ ಏನ್ ಮಾಡ್ತೀವಿ, ನಾವು ಎಂಬೆಡೆಡ್ ಮಾಡ್ತೀವಿ. ಜೊತೆಗೆ ಇದ್ರ ಸಿಂಟ್ಯಾಕ್ಸ್ ಏನಾಗಿರುತ್ತೆ, ಈಸಿ ಟು ಲರ್ನ್. ಅಫ್ಕೋರ್ಸ್ ಕ್ವಿಕ್ ಆಗಿ ನಾವು ಇದನ್ನ ಯೂಸ್ ಮಾಡ್ಕೊಂಡು ಡೆವಲಪ್ಮೆಂಟ್ ನ ಕ್ಯಾರಿ ಮಾಡ್ಬೋದು. ಮತ್ತೆ ಇದು ಸಿಂಪಲ್ ಅಂಡ್ ಸ್ಮಾಲ್ ಪ್ರೋಗ್ರಾಮ್ಸ್, ಡಿಸೈನ್ ಫಾರ್ ಸಿಂಪಲ್ ಅಂಡ್ ಸ್ಮಾಲ್ ಪ್ರೋಗ್ರಾಮ್ಸ್. ಅಫ್ಕೋರ್ಸ್ ನವೇಡೇಸ್ ಇಟ್ ಈಸ್ ಯೂಸ್ಡ್ ಫಾರ್ ಕಾಂಪ್ಲೆಕ್ಸ್ UI kind of manipulations. ನೆಕ್ಸ್ಟ್ ಇದು ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಕ್ಲೈಂಟ್ ಸೈಡ್ ಅಲ್ಲಿ ಯೂಸ್ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಮತ್ತೆ ಏನು ಹೇಳ್ತಾ ಇದ್ದಾರೆ, ಪ್ರೊಸೀಜರಲ್ ಕೇಪಬಿಲಿಟೀಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆನೆ ಹೇಳಿದಂಗೆ ಇಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್. ಹಾಗಾಗಿ ನಾವು ಪ್ರೊಸೀಜರ್ಸ್ನೆಲ್ಲ ಇದರಲ್ಲಿ ತುಂಬಾ ನೀಟಾಗಿ ಏನ್ ಮಾಡ್ಬೋದು, ಹ್ಯಾಂಡ್ಲ್ ಮಾಡ್ತಾ ಹೋಗ್ಬೋದು. ಲೇಟರ್ ಈವೆಂಟ್ ಡ್ರಿವೆನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ್ದಾದ್ರು ಒಂದು ಈವೆಂಟ್ ಆದಾಗ ಆ ರೆಸ್ಪೆಕ್ಟಿವ್ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು. ಆ ತರ ಒಂದು ಪ್ಲಾಟ್ಫಾರ್ಮ್ ನ ಜಾವಾ ಸ್ಕ್ರಿಪ್ಟ್ ನಮಗೆ ಏನ್ ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ದಿಸ್ ಇಸ್ ವಾಟ್ ಈವೆಂಟ್ ಡ್ರಿವನ್. ನೆಕ್ಸ್ಟ್ ಬಂದ್ಬಿಟ್ಟು ಈಸಿ ಡಿಬಗ್ಗಿಂಗ್ ಅಂಡ್ ಟೆಸ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಡಿಬಗ್ ಮಾಡ್ಬೋದು, ಜೊತೆಗೆ ಟೆಸ್ಟ್ ಮಾಡ್ಬೋದು. ಅದಕ್ಕೆ ಸಪರೇಟ್ ಆಗಿ ಇರೋ ವಿಡಿಯೋ ಇದೆ. ಐ ವಿಲ್ ಶೇರ್ ದಟ್ ವಿಡಿಯೋ ವಿತ್ ಯು ಗೈಸ್ ಇನ್ ಅಪ್ಕಮಿಂಗ್ ಕ್ಲಾಸಸ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂಡ್ ಆರ್ಕಿಟೆಕ್ಚರಲ್ ನ್ಯೂಟ್ರಲ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಯಾವುದೇ ರೀತಿ ಇಂಥದೇ ಆಪರೇಟಿಂಗ್ ಸಿಸ್ಟಮ್ ಅಂತ ಏನು ಡಿಮ್ಯಾಂಡ್ ಮಾಡಲ್ಲ. ಇಟ್ ಈಸ್ ಓಕೆ ವಿತ್ ಎನಿ ಆಪರೇಟಿಂಗ್ ಸಿಸ್ಟಮ್ಸ್. ಮತ್ತೆ ಆರ್ಕಿಟೆಕ್ಚರಲ್ ನ್ಯೂಟ್ರಲ್, ಇಂಥದೇ ಆರ್ಕಿಟೆಕ್ಚರ್ ಬೇಕಾಗಿಲ್ಲ. ನೀವೆಲ್ಲ ಆರ್ಕಿಟೆಕ್ಚರಿಂಗ್ ವಾಟ್ ಎಂತದಪ್ಪ ಅದು 3 ಟೈರ್ ಅಂತ ಹೇಳ್ತೀವಿ, N ಟೈರ್ ಅಂತ ಹೇಳ್ತೀವಿ, MEC ಆರ್ಕಿಟೆಕ್ಚರ್, ಆಮೇಲೆ ಬೇರೆ ಬೇರೆ ರೀತಿಯ ಆರ್ಕಿಟೆಕ್ಚರ್ಸ್ ಎಲ್ಲ ಹೇಳ್ತಾ ಹೋಗ್ತೀವಿ. ಎಲ್ಲದ್ರ ಜೊತೆಗೂ ಇದೇನಾಗುತ್ತಪ್ಪ ಅಂದ್ರೆ ಎಂಬೆಡೆಡ್ ಆಗಿ ನೀಟಾಗಿ ವರ್ಕ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ, ಹೌ ಟು ಇನ್ಕ್ಲೂಡ್ ಜಾವಾ ಸ್ಕ್ರಿಪ್ಟ್ ವಿತ್ ರೆಸ್ಪೆಕ್ಟ್ ಟು HTML ಅಂತ ಇದೆ. ಇದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇಲ್ಲಿ ತನಕ ಮಾತ್ರ ಏನ್ ಮಾಡೋಣ, ಜಾವಾ ಸ್ಕ್ರಿಪ್ಟ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಜಾವಾ ಸ್ಕ್ರಿಪ್ಟ್ ಏನೇನ್ ಮಾಡುತ್ತೆ ವಿತ್ ರೆಸ್ಪೆಕ್ಟ್ ಟು HTML, ಸೊ ವಾಟ್ ಆರ್ ದಿ ಥಿಂಗ್ಸ್ ಇಟ್ ವಿಲ್ ಡೂ ಅನ್ನೋದನ್ನ ನಾವು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ. ದಟ್ ಮೈಟ್ ಬಿ ಗುಡ್. ಓಕೆ, ಸೊ ಈ ಕ್ಲಾಸ್ಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ. ಹ್ಯಾಪಿ ಲರ್ನಿಂಗ್.